ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಲಕ್ಷ್ಮಿ ಮತ್ತು ಕೀರ್ತಿ ಇಬ್ಬರು ಕೂಡ ಸೇರಿಕೊಂಡಿದ್ದೆ ಅನನ್ಯ ಆಗ ಕೆಟ್ಟ ತೊಡಕ್ಕೆ ಮುಂದಾದ್ರೆ ಬೆಚ್ಚಿ ಬಿದ್ದ ಕೀರ್ತಿ ಸತ್ಯ ಹೇಳಿದ್ರ ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಲಕ್ಷ್ಮಿ ಅನನ್ಯ ಮತ್ತು ಅವರ ಅಪ್ಪಗೆ ಚಾಲೆಂಜ್ ಹಾಕಿದ್ದಾಳೆ. ಬಿಕಾಸ್ ಅವಳ ಗಂಡ ಏನು ಅನ್ನೋದು ಲಕ್ಷ್ಮಿಗೆ ತುಂಬ ಚೆನ್ನಾಗಿ ಗೊತ್ತು. ಆದರೆ ಇಲ್ಲಿ ಅನನ್ಯ ವೈಷ್ಣವ್ ನನ್ನ ಜೊತೆ ಮಿಸ್ಬಿಹೇವ್ ಮಾಡ್ದ ಅಂತಲೇ ವಾದ ಮಾಡ್ತಿದ್ದಾಳೆ. ಅಪ್ಪ ಕೂಡ ಮಕ್ಕಳ ಮಾತನ್ನು ನಂಬಿದ್ದೆ ಈ ಕಡೆ ವೈಷ್ಣವ್ ವಿರುದ್ಧ ಸಿಡಿದೇಳ್ತಿದ್ದಾರೆ. ಆದರೆ ಇಲ್ಲಿ ಲಕ್ಷ್ಮಿ ಮಾತ್ರ ನನ್ನ ಗಂಡ ಯಾವುದೇ ರೀತಿ ತಪ್ಪು ಮಾಡಿಲ್ಲ, ಅದನ್ನು ಪಡಿಸ್ತೀನಿ, ಎಲ್ಲರ ಮುಂದೆ ನೀವು ಸಾರಿ ಕೇಳು ಹಾಗೆ ಮಾಡ್ತೀನಿ ಅಂತ ಹೇಳಿ ಚಾಲೆಂಜ್ ಹಾಕಿದ್ದಾಳೆ. ಮನೆಗೆ ಬರ್ತದೆ ಆಲ್ರೆಡಿ ತುಂಬಾ ಡಿಪ್ರೆಸ್ಡ್ ಆಗಿದ್ದಾರೆ. ಇಲ್ಲಿ ವೈಷ್ಣವ್ ತನಗೇನೂ ಕೂಡ ಬೇಕಾಗಿಲ್ಲ, ಕೀನಿ ಬೆದಕು ಒಂದ್ರ ಮೇಲೆ ಒಂದು ಹೊಡೆತ ಬೀಳ್ತಾನೆ ಇದೆ, ಎಷ್ಟು ಅಂತ ಸಹಿಸ್ಕೊಳ್ಳೋಕ್ಕಾಗತ್ತೆ. ಮೊದಲಾಗಿದ್ದಾರೆ ಏನೇ ನೋವಾದರೂ ಅಮ್ಮನ ತೊಡೆ ಮೇಲೆ ಮಲ್ಕೊಂಡ್ಬಿಡ್ತಿದೆ. ಆದರೆ ಇವತ್ತು ನನ್ನ ಪರಿಸ್ಥಿತಿ ಹೇಗಾಗಿದೆ, ನಿಜವಾಗ್ಲೂ ಕೂಡ ಯಾರಿಗೂ ಬೇಡ ಇಂಥ ಪರಿಸ್ಥಿತಿ ಅಂತ ಹೇಳಿ ತುಂಬಾ ಸಂಕಟ ಪಡ್ತಿದ್ದಾರೆ ವೈಷ್ಣವ್. ಇದರ ನಡುವೆ ಈ ಕಡೆ ಲಕ್ಷ್ಮಿನ ಹೇಗೆ ನೀನು ನ್ಯಾಯ ಕೊಡಿಸ್ತೀಯಾ, ವೈಷ್ಣವ್ಗೆ ಏನೋ ಚಾಲೆಂಜ್ ಹಾಕಿ ಬಂದಿದ್ಯಾ, ನಿನ್ನ ಗಂಡನ ಪ್ರೂವ್ ಮಾಡ್ಕೋತೀನಿ ಅಂತ, ಬಟ್ ನಿನ್ನ ಹತ್ರ ಸಾಕ್ಷಿ ಆಧಾರಗಳು ಏನಿದೆ ಅಂತ ಅಜ್ಜಿ ಎಲ್ಲ ಕೂಡ ಕೇಳ್ತಾ ಇದ್ರೆ, ಯಾಕೆ ಸಾಕ್ಷಿ ಆಧಾರಗಳಿಲ್ಲ, ಎಲ್ಲ ಕೂಡ ಇದೆ ಅಂತ ಹೇಳಿ ಕಾರುಣ್ಯ ಅವರು ಎಂಟ್ರಿ ಕೊಡ್ತಾರೆ. ನಿಜ ಹೇಳಬೇಕು ಅಂದರೆ ಕೀರ್ತಿ ವೈಷ್ಣವ್ ಜೊತೆ ಹೋಗಿರೋದ್ರಿಂದ ಕೀರ್ತಿ ಎಲ್ಲವನ್ನ ಕೂಡ ನೋಡಿದಾಳೆ. ಆ ಅನನ್ಯ ಮಿಸ್ಬಿಹೇವ್ ಮಾಡಿದ್ದನ್ನು ಅವಳೇ ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಆಗ್ತಾಳೆ ಅಂತ ಇಲ್ಲಿ ಹೇಳಿದಾಗ ಇಲ್ಲ, ಕೀರ್ತಿ ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ಇನ್ವಾಲ್ವ್ ಆಗೋದು ಬೇಕಾಗಿಲ್ಲ ಅಂತ ಹೇಳಿ ಇಲ್ಲಿ ವೈಷ್ಣವ್ ಹೇಳ್ತಿದ್ದಾರೆ. ಇಲ್ಲಿ ನಾವು ಕೀರ್ತಿನ ಇನ್ವಾಲ್ವ್ ಮಾಡ್ಕೋತಿಲ್ಲ ರೀ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆ ದೇವ್ರೆ ಅವತ್ತು ಕೀರ್ತಿನ ನಿಮ್ಮ ಜೊತೆ ಕಳಿಸಿದ್ರು ಅನಿಸುತ್ತೆ, ಅದು ನಮಗೆ ಅಧಿಕ ಪ್ರಸಂಗ ಅಂತ ಅನಿಸಿರ್ಬಹುದು, ಆದರೆ ಇವತ್ತು ಅದೇ ಒಂದು ರೀತಿ ಒಳ್ಳೆಯದಾಗಿದೆ ಅಲ್ವಾ ಅಂತ ಹೇಳ್ತಾರೆ. ಜೊತೆಗೆ ಇಲ್ಲಿ ಕೀರ್ತಿ ಸಾಕ್ಷಿ ಹೇಳ್ತಾಳೆ ಅಂತ ನನಗೆ ಯಾಕೋ ಅನ್ನಿಸ್ತಿಲ್ಲ, ಅವ್ರಿಗೆ ಯಾಕೆ ಬೇಕಾಗಿತ್ತು ಈ ಹೊಸ ಬರೀ ಯಾಕೆಷ್ಟು ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಅಂತ ಹೇಳಿ ಕೃಷ್ಣಕಾಂತ್ ಅವ್ರಿಗೆ ತಲೆ ಕೆಡುತ್ತಾ. ನಂತರ ಈ ಕಡೆ ಕೀರ್ತಿನ ಕರ್ಕೊಂಡು ನಾನು ಬರ್ತೀನಿ, ಕೀರ್ತಿನ ಜೊತೆ ನಾನು ಮಾತಾಡ್ತೀನಿ, ನೀವೇನು ಮಾತಾಡೋದು ಬೇಕಾಗಿಲ್ಲ ಅಂತ ಹೇಳಿ ಲಕ್ಷ್ಮಿ ಹೇಳ್ತಾಳೆ. ಜೊತೆಗೆ ಬೆಳಗ್ಗೆ ಆಗುತ್ತೆ, ಆ ಕಡೆ ಅನನ್ಯ ಹತ್ರನೇ ಪ್ರಶ್ನೆ ಮಾಡ್ತಿದ್ದಾರೆ, ನೋಡಮ್ಮ ನಿನ್ನ ತಂದೆ ನಿನ್ನ ಮೇಲೆ ಅನುಮಾನ ಪಡ್ತಿದ್ದಾರೆ, ಈ ರೀತಿ ಮಾತಾಡ್ತಿದ್ದಾರೆ ಅಂತ ಅನ್ಕೋಬೇಡ ಮಗಳೇ, ಆದರೆ ದಯವಿಟ್ಟು ನೀನೇ ಏನಾದರೂ ತಪ್ಪು ಹೇಳ್ತಾ ಇದ್ರೆ ದಯವಿಟ್ಟು ಹೇಳಿಬಿಡು ಅಂತ ಕೇಳ್ತಾ ಇದ್ರೆ. ಏನು ಪಾಪ ನೀವು ಆ ಲಕ್ಷ್ಮಿ ಹೇಳೋಕ್ಕೂ ಮುನ್ನ ಎಲ್ಲನೂ ಕೂಡ ಸರಿಯಾಗೇ ಇದ್ರೆ, ಆದರೆ ಲಕ್ಷ್ಮಿ ಬಂದು ಹೇಳ್ತಿದ್ದಾಗೆ ನಿಮಗೆ ಮಗಳ ಮೇಲೆ ಡೌಟ್ ಬಂದುಬಿಡ್ತಾ, ಏನು ಮಾತಾಡ್ತಿದ್ರ ನೀವು, ನಿಜವಾಗ್ಲೂ ಅವನೇ ನನ್ನ ಜೊತೆ ಮಿಸ್ಬಿಹೇವ್ ಮಾಡಿತ್ತು ಅಂತ ಹೇಳ್ತಿದ್ದಾಳೆ. ಅದು ಹಾಗಲ್ಲ ಮಗಳೇ, ತಪ್ಪು ತಿಳ್ಕೊಬೇಡ ಅಂತಲೇ ಅಪ್ಪ ಹೇಳ್ತಾ ಇದ್ರೆ. ಆ ಕಡೆ ಲಕ್ಷ್ಮಿ ದೇವ್ರ ಮನೆ ಮುಂದೆ ನಿಂತು ಪೂಜೆ ಮಾಡಿದೇವ್ರೆ, ನನ್ನ ಗಂಡಂಗೋಸ್ಕರ ಹೋಗ್ತದೆ, ನೀ ನನ್ನ ಗಂಡ ತಪ್ಪು ಮಾಡಿದೆ ಇಂಥ ಒಂದು ಇಲ್ದಿರೋ ಆಪಾದನೆಗಳನ್ನು ಹೊತ್ತುತ್ತಾನೆ, ದಯವಿಟ್ಟು ನನ್ನ ಗಂಡಂಗೆ ನ್ಯಾಯ ಸಿಗುವ ಹಾಗೆ ಮಾಡಿ, ಅವ್ರಿಗೆ ಯಾವುದೇ ಕೆಟ್ಟ ಹೆಸರು ಬರ್ತಾ ಇರೋ ಹಾಗೆ ನೋಡ್ಕೊ, ಎಲ್ಲವನ್ನ ಕೂಡ ಸರಿ ತುಗಿಸಿ ಒಳ್ಳೇದು ಮಾಡೋದೇವ್ರೆ ಅಂತ ಹೇಳ್ತಾರೆ. ಇದರ ನಡುವೆ ರಾತ್ರಿ ಕೂಡ ಗಂಗಕ್ಕ ಒಂದಷ್ಟು ಕೆಲಸನ ಮಾಡೋಕ್ಕೆ ಹೋಗ್ತಾರೆ. ಅವ್ರಿಗೆ ಪೆಟ್ಟಾಗಿದ್ರು ಕೂಡ ಅದನ್ನು ನೋಡಿದೆ ಇಲ್ಲಿ ಲಕ್ಷ್ಮಿಗೆ ಸಹಿಸೋಕ್ಕಾಗೋದಿಲ್ಲ. ಏನು ಗಂಗಕ್ಕ ನೀವು, ನಾನೇ ಮಾಡ್ತೀನಿ, ಯಾಕೆ ಪಾತ್ರೆ ತೊಳ್ಕೊಳಕ್ಕೆ ಬಂದ್ರಿ ಅಂತ, ನಿಮಗೆ ತುಂಬಾ ಕೆಲಸ ಇದೆ, ಇಷ್ಟೆಲ್ಲ ಹೊಸಾಬರಿ ಜೊತೆ ನೀವು ಇದನ್ನು ಕೂಡ ಮಾಡೋದು, ಅಡುಗೆ ಎಲ್ಲ ಮಾಡಿ ನಂಗೆ ತುಂಬ ಕಷ್ಟ ಆಗ್ತದೆ ನೋಡೋದಕ್ಕೆ ಅಂತ ಗಂಗಕ್ಕ ಹೇಳಿದ್ದಕ್ಕೆ, ನನಗೇನು ಮನೆ ಕೆಲಸ ಮಾಡೋದು ಕಷ್ಟ ಆಗೋದಿಲ್ಲ ಗಂಗಕ್ಕ ಅಂತ ಪಾತ್ರೆ ತೊಳಿತಾ ಇದ್ರೆ ವೈಷ್ಣವ್ ಬಂದದ್ದೆ. ಹೌದು ಗಂಗಕ್ಕ, ನೀವು ರೆಸ್ಟ್ ಮಾಡಿ, ನಾವಿದೇವೆಲ್ಲ ನಾವು ಮಾಡ್ತೀವಿ ಅಂತಕ್ಕ, ದಯವಿಟ್ಟು ನೀವು ಈ ರೀತಿ ಎಲ್ಲ ಮಾಡೋದು ನಂಗೆ ಇಷ್ಟ ಆಗೋದಿಲ್ಲ ಅಂತ ಹೇಳಿದಾಗ, ಯಾಕ್ರಿ ಆ ರೀತಿ ಮಾತಾಡ್ತಿದ್ರ, ಗಂಡ ಹೆಂಡತಿ ಅಂದಮೇಲೆ ಹಂಚ್ಕೊಂಡು ಮಾಡಬೇಕಲ್ವ, ಅಡುಗೆ ಎಷ್ಟು ಸತಿ ಮಾಡಿಲ್ಲ ಇದರಲ್ಲಿ ಏನಿದೆ ಅಂದಾಗ ಅದು ಒಂಥರ, ಆದರೆ ಇದು ನಿಜವಾಗ್ಲೂ ನನಗೊಂದು ರೀತಿ ಮುಷ್ಕರ ಆಗ್ತದೆ ಅಂತ ಲಕ್ಷ್ಮಿ ಹೇಳ್ತಿದ್ರೆ, ಪರವಾಗಿಲ್ಲ ಬಿಡು ಲಕ್ಷ್ಮಿ, ನಿನ್ನ ಗಂಡ ಅಮ್ಮವ್ರ ಗಂಡ ಆಗ್ತದಾನೆ, ಅದರಲ್ಲಿ ಏನಿದೆ ಅಂದಾಗ ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ಅಂತ ಕೇಳಿರ್ತಾರೆ ವೈಷ್ಣವ್. ಅಮ್ಮ ಇದ್ದಿದ್ರೆ ನಿನ್ನ ಇದನ್ನೆಲ್ಲ ಮಾಡ್ತಿರ್ತಿದ್ರ ಅಂದಾಗ, ಅಮ್ಮ ಇದ್ದಿದ್ರೆ ಮಾಡ್ತಿರ್ತಿರ್ಲಿಲ್ಲ, ಆದರೆ ಈಗ ಅಮ್ಮ ಇಲ್ಲ ಅಲ್ವಾ, ಇದನ್ನೇ ಹೇಳೋದು, ಗಂಡ ಹೆಂಡತಿ ಹಂಚ್ಕೊಂಡು ಅನ್ಯೋನ್ಯತೆಯಿಂದ ಹೋಗಬೇಕು, ಪ್ರತಿಯೊಂದನ್ನು ಕೂಡ ಶೇರ್ ಮಾಡಿಕೊಂಡು, ನೀನು ಕೂಡ ನೀನು ಅಹಂಕಾರನ ಪಕ್ಕಕ್ಕಿಟ್ಟು ನೀನು ಕೂಡ ಬಂದು ಸಹಾಯ ಮಾಡು ಅಂದಾಗ, ನಾನು ಯಾಕೆ ಮಾಡಲಿ ಅಂದಾಗ, ಮತ್ತು ನಿನಗೇನು ಕೂಡ ಹೊಸ ಬರಿಬೇಡ ತಾನೆ, ಮತ್ತು ನಿನಗಿದು ಕೂಡ ಹೊಸ ಬರಿಬೇಕಾಗಿಲ್ಲ, ಸುಮ್ಮನೆ ಇಲ್ಲಿಂದ ಹೊರಡ್ತಾ ಇರು ಅಂತ ಹೇಳಿ ವಿಧಿ ಮೇಲೆ ರೇಗಿರ್ತಾರೆ ವೈಷ್ಣವ್. ತದನಂತರ ಬೆಳಗ್ಗೆ ಆಗ್ತಿದ್ದಾಗೆ ಈ ಒಂದು ಪೂಜೆ ಪುನಸ್ಕಾರಗಳು ನಂತರ ಎಲ್ಲರೂ ಕೂಡ ಮನೆಯಿಂದ ಹೊರಡಬೇಕಾಗಿದೆ. ಲಕ್ಷ್ಮಿ ಮಾತ್ರ ನಾನು ಕೀರ್ತಿ ಜೊತೆ ಬರ್ತೀನಿ, ನೀವು ಹೊರಡಿ ಅಂತ ವೈಷ್ಣವ್ಗೆ ಹೇಳಿದಾಗ, ನಾನು ಯಾವತ್ತೂ ಕೂಡ ನಿಮ್ಮ ಜೊತೆನೇ ಇರ್ತೀನಿ, ನೀವು ಯಾವತ್ತೂ ನನ್ನ ಕೈಯನ್ನು ಇಟ್ಕೊಂಡೇ ಇರಬೇಕು, ನನಗೆ ನಿಮ್ಮನ್ನು ಬಿಟ್ಟು ಇರೋಕ್ಕಾಗೋದಿಲ್ಲ ಅಂತ ವೈಷ್ಣವ್ ಅಲ್ಲೂ ಕೂಡ ಲಕ್ಷ್ಮಿಗೆ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿದ್ದೆ. ಈ ಕಡೆ ಎಲ್ಲರೂ ಕೂಡ ಹೊರಡ್ತಾರೆ. ತದನಂತರ ಅತ್ತ ಕಡೆ ಕಾವೇರಿಯವ್ರನ್ನ ಆಶ್ರಮಕ್ಕೆ ರಿಟ್ರೀವ್ ಸೆಂಟರ್ಗೆ ಕರ್ಕೊಂಡು ಬಂದಿದ್ದಾರೆ. ನಿಮಗೆ ಇಲ್ಲಿ VIP ಉಪಚಾರ ಮಾಡೋದಕ್ಕೆ ಕರ್ಕೊಂಡು ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ಇಲ್ಲೆಲ್ಲ ಕ್ಲೀನ್ ಮಾಡಬೇಕಾಗದ ಅಂತ ಹೇಳ್ತಾರೆ. ಅಯ್ಯೋ ನಮ್ಮ ಕರ್ಮವೇ, ಇದನ್ನೆಲ್ಲ ಮಾಡಬೇಕಾ ಅಂತ ಕಾವೇರಿ ಅಂದ್ಕೊಂಡು ಬಂದರೆ ಅದು ಬೇರೆ ಯಾವುದೇ ರಿಟ್ರೀವ್ ಸೆಂಟರ್ ಅಲ್ಲ, ಎಲ್ಲಿ ಲಕ್ಷ್ಮಿನ ಬಿಟ್ಟಿದ್ರು ಅದೇ ರಿಟ್ರೀವ್ ಸೆಂಟರ್, ಅಲ್ಲಿ ಅವರು ಕೆಲಸ ಮಾಡೋದಕ್ಕೆ ಮುಂದಾಗ್ತಿಲ್ಲ, ಮುಖ ಮುಚ್ಕೊಂಡಿದ್ರೆ ಇಲ್ಲಿ ಜೈಲರ್ ಬಂದಿದ್ದೆ, ಏನಿದು ಯಾಕೆ ಬರ್ತಾ ಇಲ್ಲ ನೀನು, ಸುಮ್ಮನೆ ಬರ್ತಾ ಇರು, ಏನು ಅಂದ್ಕೊಂಡಿದ್ಯಾ ನೀನು ಅಂದಾಗ, ಇಲ್ಲ ಇಲ್ಲಿ ನನಗೆ ಗೊತ್ತಿರೋರು ಇದ್ದಾರೆ, ಅವ್ರ ಮುಂದೆ ನಾನು ಕೆಲಸ ಮಾಡಿದ್ರೆ ನನಗೆ ಅವಮಾನ ಆಗುತ್ತೆ, ನನ್ನ
ನಾನು ಬರೋದಿಲ್ಲ ಅಂತ ಕಾವೇರಿ ಹೇಳ್ತಿದ್ರೆ, ಏನೇ ಹೇಳ್ತಿದ್ಯಾ? ಹೌದಾ, ಪಕ್ಕದಲ್ಲಿ ಒಂದು ಟೆಕ್ ಕಂಪ್ನಿ ಇದೆ, ಅಲ್ಲಿ ಹೋಗ್ಬಿಡು, ಎಲ್ಲನೂ ಕೂಡ ಸೆಲೆಕ್ಷನ್ ಮಾಡೋ ಕೆಲಸ ಇದೆ, ಅಲ್ಲಿ ಹೋಗಿ ಕಂಪ್ನಿನ ರನ್ ಮಾಡು ಅಂತ ಹೇಳಿ ಈ ಕಡೆ ಸುಮ್ಮನೆ ಬರ್ತಾರಮ್ಮ. 7 ವರ್ಷ ನಿನಗೆ ಅಟೆಂಪ್ಟ್ ಮಾಡೋ ಕೇಸಲ್ಲಿ ಶಿಕ್ಷೆ ಆಗಿರೋದು, ಅಂದಮೇಲೆ ಏನು ನಿನ್ನ ಮಾನ ಮರ್ಯಾದೆ ಆಗಿಲ್ದಿರೋದು ಇವಾಗ ಬಂತ, ಸುಮ್ಮನೆ ಬಂದು ಕೆಲಸ ಮಾಡ್ತಾ ಇರು ನೀನು ಅಂತ ಹೇಳಿ ಕೆಲಸಕ್ಕೆ ಹಾಕ್ತಾರೆ ಕಾವೇರಿಯವರು. ನಂತರ ಈ ಕಡೆ ಕಾವೇರಿಯವ್ರನ್ನ ಅಲ್ಲಿ ಇರ್ತಕ್ಕಂಥ ಸಹಕೈದಿಗೆ ಯಾಕೆ ರೀತಿ ನಡ್ಕೋತಿದ್ಯಾ, ಕೆಲಸ ಮಾಡು ಅಂತಿದ್ದಾಗೆ ಕಾವೇರಿ ಕೆಲಸ ಮಾಡೋಕೆ ಹೋದರೆ ಅಲ್ಲಿರ್ತಕ್ಕಂಥ ಎಲ್ಲ ಮಾನಸಿಕವಾಗಿ ಅಸ್ವಸ್ಥರು ಕಾವೇರಿನ ನೋಡಿರೋದ್ರಿಂದ ಕಲ್ ತೆಗೆದು ಬಿಸಾಕ್ತಿದ್ದಾರೆ. ನಮ್ಮ ಸೀತಮ್ಮನ ಅವತ್ತು ಏನು ಮಾಡಿದೆ ನೀನು ಅಂತ ಹೇಳ್ತಾ ಇದ್ರೆ ಅಲ್ಲಿ ಶಾಂತ ಅವ್ರು ಬಂದಿದ್ದೆ, ಎಲ್ಲ ಕೂಡ ಕತೆ ಆಯಿತು, ಇಲ್ಲಿಂದ ಹೊರಡಿ ಅಂತ ಹೇಳ್ತಾರೆ. ನಂತರ ಕಾವೇರಿಯವರು ನೋಡಿದ್ದೆ, ಹೋ ನೀನಾ ಅಂತ ಹೇಳಿ ತುಂಬಾ ಹಗುರವಾಗಿ ಮಾತನಾಡ್ತಾರೆ ಶಾಂತವರು. ನನಗೆ ಈ ರೀತಿ ಮಾತಾಡ್ತಿದ್ಯಾ, ಎಷ್ಟು ಕೊಬ್ಬಿರಬೇಕು ನಿನಗೆ, ಹಾಗೆ ಹೀಗೆ ಅಂದರೆ ನೀನು ಎಂಥ ಕೆಲಸ ಮಾಡಿದ್ಯಾ ಅಂತ ಗೊತ್ತು, ನಮ್ಮ ರಿಲೇಟಿವ್ ಸೆಂಟರ್ ಸಿಬ್ಬಂದಿನೇ ಬಳಸ್ಕೊಂಡು ನಿನ್ನ ಸೊಸೆನೇ ಕೊಲ್ಲೋಕೆ ಹೋಗಿದ್ದು ಮಹಾಪಾಪಿ ನೀನು, ನಿನಗೇನು ಮರ್ಯಾದೆ ಕೊಡಬೇಕು, ನಿನ್ನ ಯೋಗ್ಯತೆಗೆ ಸರಿಯಾಗೇ ಇದ್ದೆ, ಸರಿಯಾಗಿ ಕೆಲಸ ಮಾಡ್ತಿದ್ಯಾ, ಮಾಡು, ನಿನಗಿದೆ ಸರಿಯಾದ ಶಿಕ್ಷೆ ಅಂತ ಹೇಳ್ತಾರೆ ಶಾಂತವರು. ಇದರಿಂದ ಕೋಪ ಬರುತ್ತೆ, ನನಗೆ ಇಷ್ಟೆಲ್ಲ ಎದುರು ಮಾತಾಡ್ತಿದ್ಯಾ ಅಂತ ಶಾಂತವ್ರನ್ನ ಪ್ರಶ್ನೆ ಮಾಡ್ತಿದ್ರೆ, ನಿನ್ಗೆ ಇಷ್ಟು ಮರ್ಯಾದೆ ಕೊಡ್ತಿರೋದೇ ಹೆಚ್ಚು ಅಂತ ಹೇಳ್ತಾರೆ. ಹುಚ್ಚರ ಜೊತೆ ಕೆಲಸ ಮಾಡ್ತಿರೋಳು ನೀನೇ ನನಗೆ ಮಾತಾಡೋದು ಅಂದಾಗ, ನಾನಾರು ಹುಚ್ಚರ ಜೊತೆ ಕೆಲಸ ಮಾಡ್ತಿರೋದೆ, ನೀನು ಮಾಡ್ತಿರೋ ಕೆಲಸಕ್ಕಿಂತ 1000 ಪಟ್ಟು 1000 ಒಳ್ಳೆದಿದೆ ಅಂತ ಹೇಳಿ ಈ ಕಡೆ ನೋಡಿ ನಿಮ್ಮ ಕೈದಿ ಯಾವ ರೀತಿ ನಮಗೆ ಬಂದು ತೊಂದರೆ ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾಗೆ ಈ ಕಡೆ ಜೈಲರ್ ಬಂದಿದ್ದೆ, ಏನಮ್ಮ ಸುಮ್ಮನೆ ಇಲ್ಲಿ ಬಂದು ಕೆಲಸ ಮಾಡಿಲ್ಲ, ಏನು ನಿಂದು ಹಾರಾಟ ಚೀರಾಟ ಅಂತ ಹೇಳ್ತಾರೆ. ಈ ಕಡೆ ಕಾವೇರಿಯವರು ನನ್ನ ಮುಂದೆ ನಾಯಿ ಬಾಲ್ನ ಅಳ್ಳಾಡ್ಸ್ಕೊಂಡು ಬರ್ತಾ ಇದ್ಲು, ಮೇಡಮ್ ಅಂದ್ಕೊಂಡು ಇವತ್ತು ನನಗೆ ಮಾತಾಡೋಕೆ ಆಗ್ಬಿಟ್ಟಿದ್ದಾಳೆ ಅಂತ ಅಂದ್ಕೊಂಡಿದ್ದೆ. ಅಲ್ಲಿ ಕಸ ಗುಡಿಸೋಕೆ ಮುಂದಾಡ್ತಾರೆ, ರಾವಣದ ಫೋಟೋ ಇರುತ್ತೆ, ಇದೇ ಕರಾಳ ರಾತ್ರಿ ಅಲ್ವಾ ನನ್ನ ಜೀವನಕ್ಕೆ ಕೊಳ್ಳಿ ಇಟ್ಟಿದ್ದು ಅಂತ ಅಂದ್ಕೊಂಡಿದ್ದೆ. ಅಲ್ಲಿ ವೈಷ್ಣವ್ನೆಲ್ಲ ರಾಮನ ವೇಷದಲ್ಲಿ ನೋಡಿ ಕಣ್ಣು ಮನ ತುಂಬ್ಕೋತಾ ಇದ್ದಾರೆ ಕಾವೇರಿಯವರು. ತದನಂತರ ಹಾಗೆ ಬರ್ತಾ ಇರಬೇಕಿದ್ರೆ ಕೀರ್ತಿಯಲ್ಲಿರೋ ಫೋಟೋನ ನೋಡೇ ಬಿಡ್ತಾರೆ. ಹಾಗಿದ್ರೆ ಕೀರ್ತಿ ಅವತ್ತೇ ಇಲ್ಲಿದ್ಲಾ, ಏನಾಗಿದೆ, ಹಾಗಿದ್ರೆ ಅವಳು ಯಾಕೆ ಇಲ್ಲಿದ್ಲು, ಹಾಗಿದ್ರೆ ಅವಳು ಮಾನಸಿಕವಾಗಿ ಅಸ್ವಸ್ಥಳಾಗಿದ್ಲು ಅನಿಸುತ್ತೆ. ಹಾಗಿದ್ರೆ ಇಲ್ಲಿ ನಡೀತಿರೋದು ನೋಡ್ತಿದ್ರೆ, ಅವಳ ಹ್ಯಾಂಡಲ್ ಮಾಡ್ತಿರೋದು ನೋಡ್ತಿದ್ರೆ ಖಂಡಿತ ಇದೆಲ್ಲ ಕೂಡ ಏನೋ ಪಿತೂರಿ ಆಗ್ತಾ ಮಾಸ್ಟರ್ ಪ್ಲ್ಯಾನ್ ಇದೆ. ಖಂಡಿತವಾಗ್ಲೂ ಕೀರ್ತಿ ಇಲ್ಲಿ ಮಾನಸಿಕ ಮೆಂಟಲ್ ಹಾಸ್ಪಿಟಲಲ್ಲಿ ಇದ್ಲು ಅಂದರೆ ಖಂಡಿತವಾಗ್ಲೂ ಅವಳಿಗೆ ಏನೋ ಕೂಡ ಸರಿಯಾಗಿ ಗೊತ್ತಿಲ್ಲ, ಅದಕ್ಕೆ ಅವಳು ತುಂಬ ವಿಚಿತ್ರವಾಗಿ ನಡ್ಕೋತಿದ್ದಾಳೆ. ಹಾಗಿದ್ರೆ ಮಾಸ್ಟರ್ ಪ್ಲ್ಯಾನನ್ನು ಮಾಡಿದ್ದೆ ನನ್ನನ್ನು ಲಾಕ್ ಮಾಡಿದ್ದಾರೆ ಅಂತ ಡಿಕೋಡ್ ಮಾಡೇ ಬಿಟ್ಟರು ಇಲ್ಲಿ ಕಾವೇರಿಯವರು. ಈ ಕಡೆ ಲಕ್ಷ್ಮೀ ವೈಷ್ಣವ್ ಎಲ್ಲರೂ ಕೂಡ ಅನನ್ಯ ಕಂಪ್ನಿಗೆ ಬಂದಿದ್ದಾರೆ. ಅಪ್ಪ ಮಗಳು ಇಬ್ಬರು ಕೂಡ ಏನದಲ್ಲ, ಮೀಡಿಯಾದವ್ರು ಯಾಕೆ ಬಂದರು ಅಂತ ಹೊರಗಡೆ ಬಂದರೆ ಲಕ್ಷ್ಮಿ ಕೀರ್ತಿ ವೈಷ್ಣವ್ ಎಲ್ಲರೂ ಕೂಡ ಬಂದಿದ್ದಾರೆ. ಆ ಕಡೆ ಕೀರ್ತಿನ ನೋಡಿದ ಅನನ್ಯಾಗೆ ಭಯ ಶುರುವಾಗಿದೆ, ಎಲ್ಲವನ್ನ ಕೂಡ ನೆನಪು ಮಾಡ್ಕೋತಾಳೆ. ನಂತರ ಪ್ರೆಸ್ ಮೀಟ್ಗೆ ಹೋಗಬೇಕು ಅಷ್ಟರಲ್ಲಿ ಲಕ್ಷ್ಮಿನ ಕೀರ್ತಿ ಬಂದಿದ್ದೆ ಏರ್ಪೋರ್ಟಲ್ಲಿ, ಇವತ್ತು ನೀನು ನನಗೇನು ಕೊಡಲೇ ಇಲ್ವಲ್ಲ ಅಂದಾಗ, ಇಲ್ಲೆಲ್ಲ ಅದನ್ನೆಲ್ಲ ಎಲ್ಲಿ ಮಾಡೋಕ್ಕಾಗತ್ತೆ ಅಂತ ಹೇಳ್ತಿದ್ದಾರೆ. ಇನ್ನೇನಿದು ಲಕ್ಷ್ಮಿ, ನೀನು ಕೀರ್ತಿಗೆ ಏನೂ ಹೇಳ್ಕೊಟ್ಟಿಲ್ವಾ, ಪ್ರಿಪೇರ್ ಮಾಡಿಲ್ವಾ ಅಂದಾಗ, ಇಲ್ಲ ಆತ ಇಲ್ಲೆಲ್ಲ ಅದಾಗುತ್ತಾ, ಮೀಡಿಯಾದವರಿಗೆ ಗೊತ್ತಾಗಿ ಅದು ಇನ್ನೇನು ಆದರೆ ಅದಕ್ಕೆ ನೋಡು ಕೀರ್ತಿ ನೀನು ಅವತ್ತು ಹೋಗಿದ್ದೆ ಅಲ್ವಾ, ಅವತ್ತು ಏನೇನಾಯಿತು ಅಷ್ಟು ಹೇಳು ಸಾಕು ಅಂದಾಗ, ಎಲ್ಲಿ ಏನಾಯಿತು ಅಂದಾಗ, ಅದೇ ಅವತ್ತು ನೀನು ಕಾರ್ಡಿಗೆ ಹಿಂದೆ ಹೋಗಿದ್ಯಲ್ಲ, ಅಲ್ಲೊಂದು ಹುಡುಗಿ ಮಿಸ್ಬಿಹೇವ್ ಮಾಡಿದ್ಲಲ್ಲ, ಅಲ್ಲಿ ಏನಾಯಿತು ಅನ್ನೋದನ್ನು ನೀನು ಹೇಳಿದ್ರಷ್ಟು ಸಾಕು, ಅದಕ್ಕೆ ಬಿಟ್ಟು ಇನ್ನೇನು ಕೂಡ ಬೇಕಾಗಿಲ್ಲ ಅಂತ ಲಕ್ಷ್ಮಿ ಹೇಳಿದಾಗ ನಂಗೆ ತುಂಬ ಭಯ ಆಗುತ್ತೆ ಅಂತ ಹೇಳ್ತಿದ್ದಾಳೆ. ಆದರೂ ಕೂಡ ಧೈರ್ಯ ಮಾಡಿ ಕರ್ಕೊಂಡು ಹೋಗಿ ಪ್ರೆಸ್ ಮೀಟಲ್ಲಿ ಕೂರಿಸ್ಕೊಂಡ್ರೆ, ಈ ಕಡೆ ಏನು ನಿಜವಾಗ್ಲೂ ಕೂಡ ಅನನ್ಯರು ವೈಷ್ಣವ್ ಅವ್ರ ಜೊತೆ ಮಿಸ್ಬಿಹೇವ್ ಮಾಡಿದ್ರೆ, ಅವತ್ತು ನೀವು ಅಲ್ಲಿದ್ರ, ಏನಾಯಿತು ಏನು ಕತೆ ಅಂತ ಹೇಳ್ತಿದ್ರೆ, ಈ ಕಡೆ ಕೀರ್ತಿ ನನಗೇನು ಗೊತ್ತಿಲ್ಲ ಅಂತ ಹೇಳಿ ಭಯ ಪಡ್ಕೊಳ್ಳೋಕೆ ಶುರು ಮಾಡ್ತಾಳೆ. ಈ ಕಡೆ ಲಕ್ಷ್ಮಿ ಅಲ್ಲೇ ಧೈರ್ಯ ಹೇಳ್ತಾ ಇದ್ರು ಕೂಡ ಕೀರ್ತಿಗೆ ಭಯ ಆಗ್ತದೆ, ಈ ಕಡೆ ಅನನ್ಯಾಗೂ ಕೂಡ ಭಯ ಆಗ್ತದೆ. ಫೈನಲಿ ಇಲ್ಲಿ ಕೀರ್ತಿ ಸತ್ಯ ಹೇಳೋದಿಲ್ಲ ಅಂತ ಅಂದ್ಕೊಂಡಿದ್ದೆ, ಅನನ್ಯಾಗೆ ದಿಲ್ಖುಷ್ ಆಗ್ತದೆ. ಧೈರ್ಯ ಮಾಡಿದಂಥ ಕೀರ್ತಿ ವೈಷ್ಣವ್ಗೆ ತೊಂದರೆ ಆಗುತ್ತೆ, ವೈಷ್ಣವ್ಗೆ ಕೆಟ್ಟದಾಗುತ್ತೆ ಅನ್ನೋ ಮನಸ್ಥಿತಿ ಅವಳ ಒಳ ಮನಸ್ಸಿಗೆ ಮುಡ್ತಿದ್ದಾಗೆ ಕೀರ್ತಿಗೆ ಎಲ್ಲಿಂದ ಬಂತು ಧೈರ್ಯ. ಫೈನಲಿ ಹಳೆ ಕೀರ್ತಿ ಹಾಗೇನೆ ಟಕ್ಕರ್ ಕೊಟ್ಟಿದ್ದೆ ಈ ಕಡೆ ಅನನ್ಯ ಮುಖವಾಡನ ಹಾಗೆ ಕಲ್ಚಿಟ್ಟು ಎಲ್ರಿಗೂ ಕೂಡ ಶಾಕ್ ಹಿಡಿಸ್ಬಿಡ್ತಾಳೆ. ಕೀರ್ತಿ ಮಾತಾಡಿದ ಪ್ರತಿ ಮಾತುಗಳು ಕೂಡ ಹಿಂದಿನ ಕೀರ್ತಿ ಮಾತಾಡ್ದಾಗೆ ಇರತ್ತೆ. ಹಾಗಿದ್ರೆ ಕೀರ್ತಿ ಮತ್ತು ಲಕ್ಷ್ಮಿ ಸೇರಿಕೊಂಡು ಖಂಡಿತವಾಗ್ಲೂ ಅನನ್ಯಾಗೆ ಕೆಟ್ಟ ತೋಡಿದ್ದೆ, ಲಾಕ್ ಮಾಡಿದ್ದೆ, ಆಕೆ ತಲೆ ತಗ್ಸಿ ವೈಷ್ಣವ್ಗೆ ಕ್ಷಮೆ ಕೇಳು ಹಾಗೆ ಮಾಡ್ತಾರೆ. ಫೈನಲಿ ಇಲ್ಲಿ ವೈಷ್ಣವ್ಗೆ ನ್ಯಾಯ ಕೊಡಿಸೋಕೆ ಕೀರ್ತಿ ಮತ್ತು ಲಕ್ಷ್ಮಿ ಇಬ್ಬರು ಕೂಡ ಸಾಕಷ್ಟು ರೀತಿಯಲ್ಲಿ ಪ್ರಯತ್ನ ಮಾಡಿದ್ದೆ, ಬ್ಯಾನ್ ರಿವೋಕ್ ಆಗುವಾಗೂ ಕೂಡ ಮಾಡ್ತಾರೆ. ಹಾಗಿದ್ರೆ ಮುಂದೇನಾಗುತ್ತೆ, ಆ ಕಡೆ ಕಾವೇರಿಗೂ ಕೂಡ ಸತ್ಯ ಗೊತ್ತಾಗಿದೆ, ಅದ್ರ ನಡುವೆ ಅವರು ಕೂಡ ಮಾಸ್ಟರ್ ಪ್ಲಾನ್ ಮಾಡೋಕೆ ರೆಡಿ ಮಾಡ್ಕೊಂಡಿದ್ದಾರೆ ಹೊರಗಡೆ ಬರೋದಕ್ಕೆ. ಹಾಗಿದ್ರೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋ